ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸುದ್ದಿನಲ್ಲಿದ್ದಾವೆ. ಈ ದ್ವೀಪಗಳು ಭಾರತದ ಅತ್ಯಂತ ಪರಿಸರ ಸೂಕ್ಷ್ಮ ವಲಯ ಅನ್ನೋದನ್ನ ಬಿಡಿಸಿ ಹೇಳೋ ಅಗತ್ಯ ಏನಿಲ್ಲ. ಅಪರೂಪದ ಜೀವ ವೈವಿಧ್ಯ ಮತ್ತು ಅಳಿವಿನಂಚಿನಲ್ಲಿರುವಂತಹ ಅತಿ ಸೂಕ್ಷ್ಮ ಬುಡಕಟ್ಟು ಜನಾಂಗಗಳು ಇರುವಂತಹ ಇಂತಹ ಸೂಕ್ಷ್ಮ ಮತ್ತು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರ ದೇಶದ ಭದ್ರತೆ ಮತ್ತು ರಕ್ಷಣೆಯ ಹೆಸರು ಹೇಳಿಕೊಂಡು ಟೂರಿಸಂನ ನೆಪ ಮಾಡಿಕೊಂಡು ಅಭಿವೃದ್ಧಿ ಯೋಜನೆಯ ಹೆಸರಿನಲ್ಲಿ ಒಂದಿಡೀ ದ್ವೀಪವನ್ನೇ ಸರ್ವನಾಶ ಮಾಡೋಕೆ ಮುಂದಾಗಿದೆ. ಈ ಮಾತನ್ನ ಕೇವಲ ನಾವು ಮಾತ್ರ ಹೇಳ್ತಿರೋದಲ್ಲ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಹಲವರು ಹೇಳ್ತಾ ಇರುವಂತಹ ಮಾತಿದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳ ಪೈಕಿ 8,000 ಜನಸಂಖ್ಯೆಯನ್ನು ಹೊಂದಿರುವಂತಹ ಗ್ರೇಟ್ ನಿಕೋಬಾರ್ ದ್ವೀಪ ಕೂಡ ಒಂದು. ಆ ದ್ವೀಪದಲ್ಲಿ ಕೇಂದ್ರ ಸರ್ಕಾರ 81,000 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಹೆಸರಿನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳೋಕೆ ಮುಂದಾಗಿದೆ. ಒಂದ್ಸತಿ ಆ ಅಭಿವೃದ್ಧಿ ಯೋಜನೆಗಳು ಯಾವುದು ಅಂತಾನು ಹೇಳ್ಬಿಡ್ತೀನಿ ಕೇಳಿ. ಗ್ರೇಟ್ ನಿಕೋಬಾರ್ ದ್ವೀಪದ ಗಲಾತಿಯ ಕೊಲ್ಲಿಯಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿ ಕಂಟೈನರ್ಗಳ ಸಾಗಣೆ ಮತ್ತು ದಾಸ್ತಾನಿಗೆ ಅಗತ್ಯವಿರುವಂತಹ ಬೃಹತ್ ವಾಣಿಜ್ಯ ಬಂದರಿನ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಷ್ಟು ಮಾತ್ರವಲ್ಲ, ದಿನಕ್ಕೆ ಸುಮಾರು 4,000 ಪ್ರಯಾಣಿಕರನ್ನು ನಿರ್ವಹಿಸಬಲ್ಲ ಸಾಮರ್ಥ್ಯವುಳ್ಳ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ ಜೊತೆಗೆ 8,000 ಜನಸಂಖ್ಯೆಯನ್ನು ಹೊಂದಿರುವಂತಹ ಇದೇ ಗ್ರೇಟ್ ನಿಕೋಬಾರ್ ದ್ವೀಪದ ಕ್ಯಾಂಪ್ಬೆಲ್ ಕೊಲ್ಲಿಯ ಸಮೀಪದಲ್ಲಿ 3.5 ಲಕ್ಷ ಜನರ ವಾಸ್ತವ್ಯಕ್ಕೆ ಟೌನ್ಶಿಪ್ ಅಂದರೆ ಹೊಸದೊಂದು ನಗರವನ್ನೇ ನಿರ್ಮಿಸುವ ಯೋಜನೆ ಕೇಂದ್ರ ಸರ್ಕಾರದ್ದು. ಪೋರ್ಟು, ಏರ್ಪೋರ್ಟು, ಟೌನ್ಶಿಪ್ ಅನ್ನು ನಿರ್ಮಿಸಿದ ಮೇಲೆ ಇದೆಲ್ಲದಕ್ಕೂ ವಿದ್ಯುತ್ ಸಂಪರ್ಕ ಬೇಕಲ್ಲ. ಅದಕ್ಕಾಗಿ 450 ಮೆಗಾವ್ಯಾಟ್ ಸಾಮರ್ಥ್ಯದ ಪವರ್ ಪ್ಲಾಂಟ್ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಇದನ್ನೆಲ್ಲ ಕೇಳಿದಾಗ ನಿಮಗೆ ವಾವ್ ಅನ್ಸಿರ್ಬಹುದಲ್ವಾ? ಮೋದಿಜಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ನೋಡಿ ಅಂತ ನೀವು ಬಾಯಿ ಮೇಲೆ ಕೈ ಇಟ್ಕೊಂಡಿರ್ಬೋದು. ಕೇಂದ್ರ ಸರ್ಕಾರನೂ ಹಿಂಗೆ ಹೇಳ್ತಿದೆ, ನಾವು ಈ ದ್ವೀಪ ಸಮೂಹಗಳ ಪರಿಸರದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಅದಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನಿಂದ ಅಂಡಮಾನ್ ಸಮುದ್ರ ಮತ್ತು ಸೌತ್ ಈಸ್ಟ್ ಏಷ್ಯಾ ಭಾಗದಲ್ಲಿ ಭಾರತದ ಪ್ರೆಸೆನ್ಸ್ ಹೆಚ್ಚಾಗುತ್ತೆ. ನಿಕೋಬಾರ್ ಸರಕು ಸಾಗಣೆಯ ಜಾಗತಿಕ ಕೇಂದ್ರವಾಗಿ ಬೆಳೆಯೋದ್ರಿಂದ ದೇಶದ ಆರ್ಥಿಕತೆಗೆ ಮತ್ತು ಭದ್ರತೆಗೆ ಭಾರಿ ಅನುಕೂಲ ಆಗಲಿದೆ. ಪ್ರವಾಸೋದ್ಯಮ ಕೇಂದ್ರವಾಗಿಯೂ ದ್ವೀಪ ಸಮೂಹ ಜಾಗತಿಕವಾಗಿ ಪ್ರವಾಸಿಗರನ್ನ ಆಕರ್ಷಿಸಲಿದೆ ಅನ್ನೋದು ಮೋದಿ ಸರ್ಕಾರದ ವಾದ. ಈ ಚಂದಾಮಾಮನ ಕತೆ ಕೇಳಿದ ಮೇಲಂತೂ ಇನ್ನೇನು ಬೇಕು, ಅಭಿವೃದ್ಧಿ ಅಂದ್ರೆ ಇದಪ್ಪ ಅನ್ಸಿರುತ್ತಲ್ವಾ ನಿಮಗೆ? ಸ್ವಲ್ಪ ಇರಿ, ಬಹಳ ಖುಷಿ ಪಡಬೇಡಿ. ಇದು ಮೇನ್ಲ್ಯಾಂಡ್ ನಲ್ಲಿ ಆರಾಮಾಗಿದ್ಕೊಂಡು ನಾವು, ನೀವು ಮತ್ತೆ ನಮ್ಮನ್ನ ಆಳ್ತಿರೋ ಮೋದಿ ಸರ್ಕಾರ ದಶಕಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿರುವಂತಹ ನಮ್ಮದೇ ಸಹನಾಗರಿಕ ಐಲ್ಯಾಂಡರ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ರೀತಿ. ಆದರೆ ಆ ಅಂಡಮಾನ್ ನಿಕೋಬಾರಿನ ಚಿಕ್ಕ ಚಿಕ್ಕ ದ್ವೀಪ ಸಮೂಹಗಳಲ್ಲಿ ಸೀಮಿತ ವಾತಾವರಣಗಳಲ್ಲಿ ಬದುಕ್ತಾ ಇರುವಂತಹ ಬುಡಕಟ್ಟು ಜನಗಳ ಅಭಿಪ್ರಾಯ ಏನು? ಈ ಯೋಜನೆಯಿಂದ ದೇಶದ ಭದ್ರತೆಗೆ ಅನುಕೂಲ ಆಗುತ್ತೆ, ದ್ವೀಪ ಸಮೂಹ ವಾಣಿಜ್ಯ ವಹಿವಾಟಿನ ಪ್ರಮುಖ ಕೇಂದ್ರವಾಗಿ ಬೆಳೆಯುತ್ತೆ ಅನ್ನೋದನ್ನ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಆದ್ರೆ ದೇಶ ಅನ್ನೋದು ಅಲ್ಲಿ ನೆಲೆಸಿರುವಂತಹ ಜನಗಳಿಂದ ಹುಟ್ಟಿಕೊಂಡ ಪರಿಕಲ್ಪನೆ ಅಲ್ವಾ? ಹೀಗಿರುವಾಗ ಅಲ್ಲಿನ ಜನ ಕೇಂದ್ರದ ಈ ಯೋಜನೆಗಳಿಂದ ನಮ್ಮ ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ, ನಿಮ್ಮ ಸಾವಿರಾರು ಕೋಟಿ ಯೋಜನೆಗಳು ನಮಗೆ ಬೇಡ, ನಮ್ಮಷ್ಟಕ್ಕೆ ನಮ್ಮನ್ನ ಬದುಕೋಕೆ ಬಿಡಿ ಅಂತಿದ್ರು ಕೇಂದ್ರ ಸರ್ಕಾರ ಬಲವಂತದ ಅಭಿವೃದ್ಧಿಗೆ ಮುಂದಾಗಿರೋದು ಯಾಕೆ ಅನ್ನೋದನ್ನ ತಿಳಿದುಕೊಳ್ಳೋ ಅಗತ್ಯ ಇದೆ. ಈ ಅಭಿವೃದ್ಧಿ ಯೋಜನೆಗಳಿಗೆ ಸ್ಥಳೀಯರಿಂದ ಮಾತ್ರವಲ್ಲ, ಪರಿಸರವಾದಿಗಳಿಂದ ಮತ್ತು ತಜ್ಞರಿಂದ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆ ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರ್ಗೆ ಭೇಟಿ ನೀಡಿದಂತಹ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಈ ದ್ವೀಪಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಹೇಗೆ ಬಹುದೊಡ್ಡ ಹಗರಣ ನಡೆಸೋಕೆ ಮುಂದಾಗಿದೆ ಅನ್ನೋ ಸತ್ಯವನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ರು. ಕೇಂದ್ರ ಸರ್ಕಾರದ ಈ ಇಡೀ ಯೋಜನೆ ಮೋದಿ ಅವರ ಪರಮಾಪ್ತ ಉದ್ಯಮಿ ಅನಿಸಿಕೊಂಡಿರುವಂತಹ ಗೌತಮ್ ಅದಾನಿಯ ಕೈ ಸೇರಲಿದೆ. ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೀತಿದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಹಾಗಿದ್ರೆ ಕೇಂದ್ರದ ಈ ಯೋಜನೆಗಳನ್ನ ಜನ ವಿರೋಧಿಸ್ತಾ ಇರೋದು ಯಾಕೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಕೇಂದ್ರ ಸರ್ಕಾರ ತನ್ನ ಯೋಜನೆಗಳ ಅನುಷ್ಠಾನಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಗ್ರೇಟ್ ನಿಕೋಬಾರ್ ದ್ವೀಪ ಇದೆಯಲ್ಲ, ಆ ದ್ವೀಪ ಕೇವಲ 910 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಆ ಪೈಕಿ ಕೇಂದ್ರದ ಪ್ರಸ್ತಾವಿತ ಯೋಜನೆಗಳ ಅನುಷ್ಠಾನಕ್ಕೆ ಬರೋಬ್ಬರಿ 166 ಚದರ ಕಿಲೋಮೀಟರ್ನಷ್ಟು ಭೂ ಪ್ರದೇಶ ಬೇಕಾಗುತ್ತೆ. ಇಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈ 166 ಚದರ ಕಿಲೋಮೀಟರ್ನಷ್ಟು ಭೂ ಪ್ರದೇಶದೊಳಗೆ 130 ಚದರ ಕಿಲೋಮೀಟರ್ಗೂ ಹೆಚ್ಚು ಅರಣ್ಯ ಪ್ರದೇಶನೇ ಇದೆ. ಈ 130 ಚದರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶದೊಳಗೆ 84 ಚದರ ಕಿಲೋಮೀಟರ್ಗೂ ಹೆಚ್ಚಿನ ಭಾಗ ಬುಡಕಟ್ಟು ಸಂರಕ್ಷಣಾ ಪ್ರದೇಶ, ಅಂದ್ರೆ ಅಲ್ಲಿ ವಾಸಿಸ್ತಾ ಇರುವಂತಹ ಬುಡಕಟ್ಟು ಜನರಿಗೆ ಅಂತ ಮೀಸಲಿರುವಂತಹ ಸಂರಕ್ಷಿತ ಅರಣ್ಯ ಪ್ರದೇಶ ಅದು. ಒಂದು ವೇಳೆ ಈ ಯೋಜನೆ ಜಾರಿಗೆ ಬಂದ್ರೆ 1-2 ಕಿಲೋಮೀಟರ್ ಅಲ್ಲ, ಬರೋಬ್ಬರಿ 130 ಚದರ ಕಿಲೋಮೀಟರ್ಗೂ ಹೆಚ್ಚಿನ ಅರಣ್ಯ ಪ್ರದೇಶ ನಾಶವಾಗುತ್ತೆ. ಆ ಅರಣ್ಯದಲ್ಲಿರುವಂತಹ ಸುಮಾರು 8.5 ರಿಂದ
9.5 ಲಕ್ಷ ಮರಗಳನ್ನು ಕಡಿಯಲಾಗುತ್ತೆ. ಆ ಅರಣ್ಯ ನಾಶವಾದರೆ ನಾಡಿನ ಜೊತೆ, ನಮ್ಮ ಆಧುನಿಕ ಜಗತ್ತಿನ ಜೊತೆ ಸಂಪರ್ಕನೇ ಇಲ್ಲದೆ ಆ ದಟ್ಟಾರಣ್ಯದಲ್ಲಿ ಬದುಕ್ತಾ ಇರುವಂತಹ ಶೋಂಪೇನ್ ಮತ್ತು ನಿಕೋಬಾರಿ ಬುಡಕಟ್ಟು ಜನರ ಬದುಕು ನರಕವಾಗುತ್ತೆ, ಸರ್ವನಾಶವಾಗುತ್ತೆ. ನಿಕೋಬಾರಿ ಬುಡಕಟ್ಟು ಸಮುದಾಯದಲ್ಲಿ ಕೇವಲ 1094 ಮಂದಿ ಉಳಿದಿದ್ರೆ, ಅಲೆಮಾರಿ ಶೋಂಪೇನ್ ಬುಡಕಟ್ಟು ಸಮುದಾಯದಲ್ಲಿ 237 ಜನ ಉಳಿದಿದ್ದಾರೆ. ಈಗಾಗಲೇ ಅಳಿವಿನಂಚಿನಲ್ಲಿರುವಂತಹ ಈ ಬುಡಕಟ್ಟು ಜನರಿರುವ ಅರಣ್ಯ ಪ್ರದೇಶವನ್ನು ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಮಾಡಿಬಿಟ್ರೆ ನಾಗರಿಕ ಸಮಾಜದ ಜೊತೆ ಸಂಪರ್ಕವೇ ಇಲ್ಲದವರು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಇಷ್ಟು ಮಾತ್ರ ಅಲ್ಲ, 2500ಕ್ಕೂ ಹೆಚ್ಚು ಜೀವ ವೈವಿಧ್ಯಗಳು ಗ್ರೇಟ್ ನಿಕೋಬಾರಿನ ಆ ಕಾಡಿನಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಎಲ್ಲೂ ಸಿಗದ ಗ್ರೇಟ್ ನಿಕೋಬಾರಿನ ಕಾಡಿನಲ್ಲಿ ಮಾತ್ರ ಕಾಣಸಿಗುವಂತಹ 400 ನಾನಾ ಪ್ರಭೇದದ ಪ್ರಾಣಿ ಪಕ್ಷಿಗಳಿದ್ದಾವೆ. ಕಾಡು ನಾಶ ಆದಮೇಲೆ ಕಾಡನ್ನೇ ನೆಚ್ಚಿಕೊಂಡಂತಹ ಆ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲ ಬದುಕುಳಿಯೋಕ್ಕೆ ಸಾಧ್ಯನಾ? ಈಗ ಕುತ್ತು ಬಂದಿರೋದು ಕೇವಲ ಕಾಡಿನಲ್ಲಿರುವಂತಹ ಜೀವ ಸಂಕುಲಕ್ಕೆ ಮಾತ್ರ ಅಲ್ಲ, ಸಮುದ್ರ ಜೀವಿಗಳಿಗೂ ಕಂಟಕ ಎದುರಾಗಿದೆ. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಹವಳ ದಿಬ್ಬಗಳು ಯಥೇಚ್ಛವಾಗಿದೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಹವಳ ಜೀವಿಗಳನ್ನು ಕೂಡ ಸಂರಕ್ಷಿತ ಪ್ರಭೇದ ಅಂತ ಪರಿಗಣಿಸಲಾಗುತ್ತೆ. ನಮ್ಮಲ್ಲಿ ಹೇಗೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳಿರುತ್ತೋ ಹಾಗೆ ಕಡಲ ತೀರದಲ್ಲಿನ ಈ ಅಪರೂಪದ ಹವಳ ದಿಬ್ಬಗಳಿರುವಂತಹ ಪ್ರದೇಶಗಳು ಕೂಡ ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳು ಅಂತಾನೆ ಪರಿಗಣಿಸಲ್ಪಡುತ್ತೆ. ಹವಳಗಳು, ಆಮೆಗಳು, ಮ್ಯಾಂಗ್ರೋವ್ಸ್ ಸೇರಿದಂತೆ ಸೂಕ್ಷ್ಮ ಜೀವಿಗಳಿರುವಂತಹ ಈ ಪ್ರದೇಶಗಳು IA ಕ್ಯಾಟಗರಿಯಲ್ಲಿ ಬರುತ್ತವೆ. 2019ರ ಕರಾವಳಿ ನಿಯಂತ್ರಣ ಅಧಿಸೂಚನೆಯ ಪ್ರಕಾರ ಇಂತಹ ಅತೀವ ಸಂರಕ್ಷಿತ ಮತ್ತು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾರ್ಬರ್ ಅಥವಾ ಬೃಹತ್ ಬಂದರುಗಳ ನಿರ್ಮಾಣ, ಕೈಗಾರಿಕೆಗಳ ನಿರ್ಮಾಣ ಸೇರಿದಂತೆ ಸೂಕ್ಷ್ಮ ಕರಾವಳಿ ಪರಿಸರಕ್ಕೆ ಧಕ್ಕೆ ಆಗುವಂತಹ ಯಾವುದೇ ಕಾಮಗಾರಿಗಳನ್ನು ನಡೆಸೋ ಹಾಗಿಲ್ಲ. ಆದರೆ ಯಥೇಚ್ಛವಾಗಿ ಹವಳ ದಿಬ್ಬಗಳು, ವಿಶೇಷ ಪ್ರಭೇದದ ಆಮೆಗಳ ಆವಾಸ ಸ್ಥಾನಗಳಿರುವಂತಹ ಗಲಾತಿಯ ಕೊಲ್ಲಿಯಲ್ಲಿ ಬಂದರು ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಇಡೀ ಕರಾವಳಿಯ ನಕ್ಷೆಯ ಚಿತ್ರಣವನ್ನೇ ಬದಲಿಸಿದೆ. ಹೌದು, ಕೇಂದ್ರದ ಪರಿಸರ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ನ್ಯಾಷನಲ್ ಸೆಂಟರ್ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಪ್ರತಿ ವರ್ಷದಂತೆ 2020ರಲ್ಲಿ ಗ್ರೇಟ್ ನಿಕೋಬಾರ್ ಕರಾವಳಿಯ ನಕ್ಷೆಯನ್ನು ಸಿದ್ಧಪಡಿಸಿತ್ತು. ಆ ನಕ್ಷೆಯಲ್ಲಿ ಗಲಾತಿಯ ಕೊಲ್ಲಿ ಸೇರಿದಂತೆ ಗ್ರೇಟ್ ನಿಕೋಬಾರ್ ಕರಾವಳಿಯ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಹವಳ ದಿಬ್ಬಗಳು ಕರಾವಳಿಗೆ ಅಂಟಿಕೊಂಡು ಸಾಲಾಗಿರೋದು ಸ್ಪಷ್ಟವಾಗಿತ್ತು. ಆದರೆ 2021ರಲ್ಲಿ ಕೇಂದ್ರ ಸರ್ಕಾರ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನುಷ್ಠಾನಕ್ಕೆ ಮುಂದಾಗುತ್ತಲೇ ಈ ನಕ್ಷೆಯಲ್ಲಿ ನಂಬೋಕೆ ಸಾಧ್ಯವಾಗದ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಲಾಗುತ್ತೆ. ಈ ಹಿಂದೆ 2020ರಲ್ಲಿ ಗ್ರೇಟ್ ನಿಕೋಬಾರ್ ಕರಾವಳಿಯ ಪರಿಶೀಲನೆ ನಡೆಸಿ ಇಲ್ಲಿ ಹವಳ ದಿಬ್ಬಗಳಿವೆ ಅಂತ ನಕ್ಷೆಯನ್ನು ರೂಪಿಸಿದ್ದ ಅದೇ ಸಂಸ್ಥೆ 2021ರ ಹೊತ್ತಿಗೆ ಉಲ್ಟಾ ಹೊಡೆದು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯೋಕೆ ಶುರು ಮಾಡುತ್ತೆ. ಹವಳ ದಿಬ್ಬಗಳು ಕರಾವಳಿ ಪ್ರದೇಶವನ್ನು ಬಿಟ್ಟು ಸಮುದ್ರದೊಳಗೆ ಆಳಕ್ಕೆ ಸ್ಥಳಾಂತರಗೊಂಡಿವೆ ಅಂತ ಕಟ್ಟುಕತೆಯೇ ತುಂಬಿದ ನಕ್ಷೆಯನ್ನು ಸಿದ್ಧಪಡಿಸಿ ಪ್ರಕಟಿಸುತ್ತೆ. ಇದೇ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರ ಗ್ರೀನ್ ಟ್ರಿಬ್ಯುನಲ್ನಿಂದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಅನುಮತಿಯನ್ನು ಪಡೆದುಕೊಳ್ಳುತ್ತೆ. ಆದರೆ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಿದ್ಧಪಡಿಸಿದ 2021ರ ನಕ್ಷೆ ಸುಳ್ಳು ಅನ್ನೋದನ್ನು ಖ್ಯಾತ ಸಾಗರ ಜೀವಶಾಸ್ತ್ರಜ್ಞ ವರ್ಧನ್ ಪಾಟಣ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಕೋಬಾರ್ ಕರಾವಳಿಯಲ್ಲಿ ಸ್ವತಃ ಹಲವು ಬಾರಿ ಡೈವ್ ಮಾಡಿ ಅಲ್ಲಿನ ಹವಳಗಳ ಬಗ್ಗೆ ಅಧ್ಯಯನ ನಡೆಸಿರುವಂತಹ ವರ್ಧನ್ ಪಾಟಣ್ಕರ್ ಹೇಳೋದೇನಪ್ಪ ಅಂದ್ರೆ 15ರಿಂದ 20 ಅಡಿಯಷ್ಟು ನೀರಿರುವಂತಹ ಕರಾವಳಿ ತೀರದಲ್ಲಿ ಮಾತ್ರ ಹವಳಗಳು ಬೆಳೆಯಕ್ಕೆ ಸಾಧ್ಯ. ತೀರಾ ಸಮುದ್ರದೊಳಗೆ ಹವಳಗಳು ಸ್ಥಳಾಂತರಗೊಂಡಿವೆ ಅನ್ನೋದನ್ನು ನಂಬೋಕೆ ಸಾಧ್ಯ ಇಲ್ಲ. ಯಾಕಂದರೆ ಹವಳಗಳು ಬೆಳೆಯೋಕೆ ಬೇಕಾದಂತಹ ಫೋಟೋಸಿಂಥಸಿಸ್ ಪ್ರಕ್ರಿಯೆ ನಡೆಯೋಕೆ ಸೂರ್ಯನ ಬೆಳಕು ಕೂಡ ಅಗತ್ಯ. ಸೂರ್ಯನ ಬೆಳಕು ನೀರಿನ ಆಳ ಕಡಿಮೆ ಇರುವಂತಹ ಕರಾವಳಿ ತೀರದಲ್ಲಿ ಹವಳಗಳ ಮೇಲೆ ಬೀಳೋಕೆ ಸಾಧ್ಯವೇ ಹೊರತು ಸಮುದ್ರದ ಆಳದಲ್ಲ ಅನ್ನೋದು ವರ್ಧನ್ ಪಾಟಣ್ಕರ್ ಅವರ ಅಭಿಪ್ರಾಯ. ವರ್ಧನ್ ಪಾಟಣ್ಕರ್ ಅವರ ಹಾಗೆ ಗ್ರೇಟ್ ನಿಕೋಬಾರ್ ಕರಾವಳಿಯಲ್ಲಿ ಹವಳ ದಿಬ್ಬಗಳು ಇವೆ ಅನ್ನೋ ಅಂಶವನ್ನು ಹಲವಾರು ಮಂದಿ ತಜ್ಞರು ಖಚಿತವಾಗಿ ಹೇಳಿದ್ದಾರೆ. ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವರದಿಗಳಲ್ಲೂ ಕೂಡ ಈ ಅಂಶ ಉಲ್ಲೇಖವಾಗಿದೆ. ಹೀಗಾಗಿ ಸಮುದ್ರದೊಳಕ್ಕೆ ಹವಳಗಳು ಸ್ಥಳಾಂತರಗೊಂಡಿಲ್ಲ. ಈ ಸೂಕ್ಷ್ಮ ಜೀವಿಗಳ ಸಂರಕ್ಷಣೆಗಾಗಿ ಕೇಂದ್ರದ ಯೋಜನೆಗೆ ತಡೆ ನೀಡಿ ಅಂತ ಪರಿಸರವಾದಿಗಳು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಮನವಿಯನ್ನು ಸಲ್ಲಿಸಿದರು. 2023ರಲ್ಲಿ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ್ದಂತಹ ಗ್ರೀನ್ ಟ್ರಿಬ್ಯುನಲ್ ಯೋಜನೆಗೆ ಸಂಬಂಧಿಸಿದ ಪರಿಸರ ಅನುಮತಿಯ ಕುರಿತು ಮತ್ತೊಮ್ಮೆ ಪರಿಶೀಲನೆಯನ್ನು ನಡೆಸೋಕೆ ಹೈಪವರ್ ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಹೈಪವರ್ ಕಮಿಟಿ ಈ ಹಿಂದೆ ಸುಳ್ಳು ನಕ್ಷೆಯನ್ನು ಸಿದ್ಧಪಡಿಸಿತ್ತಲ್ಲ, ಅದೇ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ಮತ್ತೆ ಸ್ಥಳ ಪರಿಶೀಲನೆ ನಡೆಸುವ ಜವಾಬ್ದಾರಿಯನ್ನ ನೀಡಿತ್ತು. ಅದಾದ ನಂತರ ಈ ಸಂಸ್ಥೆ ಸಿದ್ಧಪಡಿಸಿದಂತಹ ಮತ್ತೊಂದು ರಿಪೋರ್ಟ್ ಅನ್ನು ಉಲ್ಲೇಖಿಸಿ ಕೇಂದ್ರ ಪರಿಸರ ಸಚಿವಾಲಯ ಗ್ರೀನ್ ಟ್ರಿಬ್ಯುನಲ್ಗೆ ಅಫಿಡವಿಟ್ ಅನ್ನು ಸಲ್ಲಿಸಿ ಯೋಜನೆಗೆ ಬಳಸ್ತಾ ಇರುವಂತಹ ಗ್ರೇಟ್ ನಿಕೋಬಾರ್ ಕರಾವಳಿಯ ಯಾವ ಪ್ರದೇಶವು IA ಕ್ಯಾಟಗರಿಯ ಸೂಕ್ಷ್ಮ ಮತ್ತು ಸಂರಕ್ಷಿತ ಪ್ರದೇಶದಲ್ಲಿ ಬರೋದಿಲ್ಲ ಅಂತ ಹೇಳಿದೆ ಎನ್ನಲಾಗ್ತಿದೆ. ಆದರೆ ಈವರೆಗೆ ಆ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಮರುಪರಿಶೀಲನಾ ವರದಿ ಸಾರ್ವಜನಿಕವಾಗಿ ಲಭ್ಯವಾಗಿಲ್ಲ. ಒಂದು ಯೋಜನೆಗಾಗಿ ಮೋದಿ ಸರ್ಕಾರ ಯಾವ ಹಂತಕ್ಕೆ ಬೇಕಾದರೂ ಇಳಿಯುತ್ತೆ ಅನ್ನೋದನ್ನು ಈ ಪ್ರಕರಣದಿಂದ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಹಾಗಿದ್ರೆ ಇಷ್ಟೆಲ್ಲ ಸರ್ಕಸ್ ಯಾಕೆ, ಯಾರಿಗಾಗಿ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಹೇಳಿದ ಹಾಗೆ ಆಗ ಕೇಳಿಬರೋ ಹೆಸರೇ ಮೋದಿಯವರ ಪರಮಾಪ್ತ ಉದ್ಯಮಿ ಗೌತಮ್ ಅದಾನಿಯದ್ದು. ಹೌದು, ಕೇಂದ್ರ ಸರ್ಕಾರವೇ ಹೇಳ್ತಿರೋ ಹಾಗೆ ಗ್ರೇಟ್ ನಿಕೋಬಾರ್
ನಿಕೋಬಾರ್ನಲ್ಲಿ ನಿರ್ಮಾಣವಾಗಲಿರೋ ಬೃಹತ್ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಜಾಗತಿಕ ವಾಣಿಜ್ಯ ವಹಿವಾಟಿನ ದೃಷ್ಟಿಯಿಂದ ಸೌತ್ ಈಸ್ಟ್ ಏಷ್ಯಾದಲ್ಲೇ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ. ಹೀಗಾಗಿ ಬಂದರಿನ ನಿರ್ಮಾಣ ಮತ್ತು ನಿರ್ವಹಣೆ ವಿಚಾರದಲ್ಲಿ ಅದಾನಿ ಗ್ರೂಪ್ ಹೆಸರು ತಳಕು ಹಾಕಿಕೊಂಡಿದೆ. ಬಂದರು ನಿರ್ಮಾಣದ ಟೆಂಡರ್ನಲ್ಲಿ ಅದಾನಿ ಪೋರ್ಟ್ಸ್ ಅಂಡ್ SEZ ಲಿಮಿಟೆಡ್ ಕಂಪನಿ ಕೂಡ ಭಾಗವಹಿಸಿದೆ. ಅದಾನಿ ಒಡೆತನದ ಈ ಕಂಪನಿಯ ಜೊತೆಗೆ JSW ತರಹದ ಇನ್ನೂ ಕೆಲವು ಕಂಪನಿಗಳು ಕೂಡ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾವಾದರೂ ಈ ಹಿಂದಿನ ಕೇಂದ್ರದ ಯೋಜನೆಗಳ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಬಹುಪಾಲು ಟೆಂಡರ್ಗಳು ಹೇಗೆ ಯಾರ ಪಾಲಾಗಿದ್ದಾವೆ ಅನ್ನೋದನ್ನು ಗಮನಿಸಿದ್ರೆ ಈಗ ಯಾಕೆ ಅದಾನಿ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ಸರಳ ಮತ್ತು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ಇಡೀ ಪ್ರಕರಣವನ್ನೇ ಅವಲೋಕಿಸಿದಾಗ ಮೋದಿ ತಮ್ಮ ಪರಮಾಪ್ತ ಉದ್ಯಮಿಯ ಲಾಭಕ್ಕಾಗಿ ಒಂದಿಡೀ ದ್ವೀಪ ಸಮೂಹದ ಜೀವ ಸಂಕುಲವನ್ನೇ ಸರ್ವನಾಶ ಮಾಡೋಕೆ ಮುಂದಾದ್ರ ಅನ್ನೋ ಗಂಭೀರ ಪ್ರಶ್ನೆಗಳು ಸಹಜವಾಗಿ ಹುಟ್ಟುಕೊಳ್ತವೆ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ.